ಅಧ್ಯಾಯ 10. ಆಶೀರ್ವದಿಸುವ ಹಸ್ತಗಳು. ನಂತರ ಬೇಥಾನ್ಯದವರೆಗೂ ಅವರನ್ನು ಕರೆದುಕೊಂಡು ಹೋಗಿ ತನ್ನ ಕೈಗಳನ್ನೆತ್ತಿ ಅವರನ್ನು ಆಶೀರ್ವದಿಸಿದನು. ಲೂಕ 24:50 ವಾಕ್ಯ. ಕ್ರಿಸ್ತನ ಜೀವಿತ ಬೇರೆಯವರಿಗೆ ಆಶೀರ್ವಾದಕರವಾಗಿ ಇದ್ದಿತು. ಆತನ ಕೈಗಳು ಆಶೀರ್ವದಿಸುವ ಕೈಗಳು. ಚಿಕ್ಕ ಮಕ್ಕಳನ್ನು ತನ್ನ ಹತ್ತಿರಕ್ಕೆ ಕರೆದು ತನ್ನ ಕೈಗಳನ್ನು ಅವರ ಮೇಲಿಟ್ಟು ಅವರನ್ನು ಆಶೀರ್ವದಿಸಿದನು. ಯೇಸು ಕ್ರಿಸ್ತನು ಭೂಮಿಯನ್ನು ಬಿಟ್ಟು ಹೋಗುವ ಕೊನೆಯ ಸಮಯ ಸಮೀಪಿಸಿತು. ಆತನು ತನ್ನ ಶಿಷ್ಯರನ್ನು ಪ್ರೀತಿಯಿಂದ ಕರೆದುಕೊಂಡು ಯೆರೂಸಲೇಮಿನಿಂದ ಸುಮಾರು 4 ಮೈಲಿ ದೂರದಲ್ಲಿರುವ ಬೆತ್ಲೆಹೇಮಿಗೆ ಹೋದನು. ಕ್ರಿಸ್ತನ ಜೊತೆಯಲ್ಲಿ ನಡೆದ ಆ ಸಮಯ ಎಷ್ಟು ಆದರಣೆಯಾದ ಸಮಯ! ಯೇಸು ಅವರನ್ನು ಬಿಟ್ಟು ಅಗಲುವ ಸಮಯ ಬಂದದ್ದರಿಂದ ಆತನ ಹೃದಯ ಶಿಷ್ಯರ ನಿಮಿತ್ತವಾಗಿ ಎಷ್ಟು ದುಃಖಿಸಿರಬಹುದು. ಶಿಷ್ಯರು ಸಹ ಒಂದನ್ನು ತಿಳಿಯದವರಾಗಿ ಆತನನ್ನು ಹಿಂಬಾಲಿಸಿದರು. ಯೇಸುವಿನೊಂದಿಗೆ ಇರುವುದು ಎಂತಹ ಸಮಾಧಾನ! ಆದರೆ ಯೇಸುವಾದರೋ ಇನ್ನು ಸ್ವಲ್ಪ ಸಮಯದಲ್ಲಿಯೇ ಈ ಭೂಮಿಯನ್ನು ಬಿಟ್ಟು ಹೋಗುತ್ತಾನೆ. ಆತನು ಈ ಭೂಮಿಯಲ್ಲಿ ವಾಸಿಸುವ ದಿನಗಳು ಮುಗಿದವು. ತನ್ನ ಜೊತೆಯಲ್ಲಿ ಉಂಡು ತಿಂದು ನಿದ್ದೆ ಮಾಡಿ ಸೇವೆ ಮಾಡಿದ ಆತನು ಈಗ ಅಗಲಿ ತಂದೆಯ ಬಲಪಾರ್ಶ್ವದಲ್ಲಿರಲು ಹೋಗುತ್ತಾನೆ. ಈ ಎಲ್ಲ ನೆನಪುಗಳು ಶಿಷ್ಯರ ಹೃದಯಗಳಲ್ಲೂ ಯೇಸುವಿನ ಹೃದಯದಲ್ಲೂ ನೋವನ್ನುಂಟು ಮಾಡಿದವು. ಆತನು ಅವರನ್ನು ಬೇಥಾನ್ಯದ ತನಕ ಕರಕೊಂಡು ಹೋಗಿ ತನ್ನ ಕೈಗಳನ್ನೆತ್ತಿ ಅವರನ್ನು ಆಶೀರ್ವದಿಸಿದನು. ಲೂಕ 24:50. ಕ್ರಿಸ್ತನ ಕೈಗಳು ಅವರಿಗೆ ಪ್ರೀತಿ, ಕೃಪೆ, ಮನ ಮರುಗುವಿಕೆ, ದಯೆ ಎಲ್ಲವುಗಳಿಂದ ತುಂಬಿದ್ದಿತ್ತು. ಪ್ರೀತಿಯಿಂದಲೂ ಅವನು ಶಿಷ್ಯರನ್ನು ಆಶೀರ್ವದಿಸಿದನು. ಯೇಸುವು ಪರಲೋಕಕ್ಕೆ ಏರಿ ಹೋದ ಸಮಯದಲ್ಲಿ ಶಿಷ್ಯರು ಬಿಕ್ಕಿ ಬಿಕ್ಕಿ ಅತ್ತಿರಬಹುದು. ಆಗ ಅವರು ನೋಡುತ್ತಾ ಇದ್ದ ಹಾಗೆ ಏರಿಸಲ್ಪಟ್ಟನು. ಮೋಡವು ಆತನನ್ನು ಆವರಿಸಿಕೊಂಡಿದ್ದರಿಂದ ಅವರ ಕಣ್ಣಿಗೆ ಮರೆಯಾದನು. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 9ನೇ ವಾಕ್ಯ. ಕ್ರಿಸ್ತನ ಕರಗಳು ನಮ್ಮನ್ನು ಮೇಲಕ್ಕೆತ್ತಿ ಆಶೀರ್ವದಿಸುವ ಕರಗಳು. ತಂದೆಯ ಆಶೀರ್ವಾದವನ್ನು ಸಹ ನಮ್ಮ ಮೇಲೆ ಕಳಿಸಿ ಕೊಡುವನು. ಪರಿಶುದ್ಧಾತ್ಮನ ವರಗಳನ್ನು, ಶಕ್ತಿಯನ್ನು, ಆಶೀರ್ವಾದಗಳನ್ನು ನಮಗೆ ಕೃಪೆಯಿಂದ ಕೊಡುವನು. ದೇವ ಮಗುವೆ, ಆಶೀರ್ವದಿಸುವ ಕ್ರಿಸ್ತನ ಕೈಗಳನ್ನು ನೋಡು. ಆಶೀರ್ವಾದಗಳನ್ನು ದಾಹದಿಂದಲೂ ಆಶೆಯಿಂದಲೂ ಎದುರು ನೋಡು. ನಿನಗಾಗಿ ಶಿಲುಬೆಯ ಭಾರವನ್ನು ಹೊತ್ತು ಮೊಳೆಗಳಿಂದ ಜಡಿಯಲ್ಪಟ್ಟ ಯೇಸುವಿನ ಕೈಗಳು ನಮ್ಮನ್ನು ಆಶೀರ್ವದಿಸದೆ ಇರುವುದೇ? ನಿನ್ನನ್ನು ಸ್ವಂತ ಮಗುವಾಗಿ ಅಪ್ಪಿಕೊಂಡ ಕರಗಳು ನಿನಗೆ ಎಲ್ಲ ಒಳ್ಳೆ ವರದಾನಗಳನ್ನ ಕೊಡದೆ ಇರುವುದೇ? ಕರ್ತನ ಬಳಿಯಲ್ಲಿ ಪವಿತ್ರಾತ್ಮನ ವರಗಳನ್ನ ಕೇಳಿ ಹೊಂದಿಕೊಳ್ಳಿರಿ. ಆಶೀರ್ವಾದಗಳನ್ನು ಕೇಳಿರಿ. ಪರಲೋಕದ ಆಶೀರ್ವಾದಗಳನ್ನು ಕೇಳಿಕೊಳ್ಳಿರಿ. ಇಹಲೋಕದ ಮತ್ತು ಪರಲೋಕದ ಎಲ್ಲ ಆಶೀರ್ವಾದಗಳನ್ನು ಕೇಳಿಕೊಳ್ಳಿರಿ. ಕರ್ತನ ಕೈಗಳು ನಿನ್ನನ್ನು ಆಶೀರ್ವದಿಸುವಾಗ ಯಾವ ಶಾಪಗಳಾದರೂ ಶತ್ರುವಾದರೂ ನಿನ್ನನ್ನು ಮುಟ್ಟುವುದೇ ಇಲ್ಲ. ಯೆಹೋವನ ಆಶೀರ್ವಾದವು ಭಾಗ್ಯಕರವು, ಅದು ವ್ಯಸನವನ್ನು ಸೇರಿಸದು. ಜ್ಞಾನೋಕ್ತಿ 10:22. ಒಂದು ದಿನ ಯಾಬೇಚನು ದೇವರನ್ನು ನೋಡಿ, ದೇವರೇ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತ್ಯವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ರಕ್ಷಿಸಬಾರದೆ ಎಂದು ಮೊರೆಯಿಟ್ಟನು. 1 ಪೂರ್ವಕಾಲ ವೃತ್ತಾಂತ 4:10. ನೀನು ನನ್ನನ್ನು ಆಶೀರ್ವದಿಸು, ನಿನ್ನ ಕರಗಳು ನನ್ನೊಂದಿಗಿರಲಿ. ಇದೇ ಯಾಬೇಚನ ಮೊರೆ. ಹೀಗೆ ಅವನು ಪ್ರಾರ್ಥಿಸಿದಾಗ ದೇವರು ಅವನ ಮೊರೆಯನ್ನು ಲಾಲಿಸಿದನು. ದೇವ ಮಗುವೆ, ಕರ್ತನ ಕೈಗಳು ನಿನ್ನನ್ನು ಆಶೀರ್ವದಿಸುತ್ತಲೇ ಇರುವುದು. ನಿನ್ನ ಕೈ ಹಿಡಿದು ಮಾರ್ಗ ತೋರಿಸುತ್ತಲೇ ಇರುವುದು. ಮಹಿಮೆಯಾದ ಕಾರ್ಯಗಳನ್ನು ಮಾಡುತ್ತಲೇ ಇರುವುದು. ಹಲ್ಲೆಲೂಯಾ. ಅಂದು ಯಾಕೋಬನು ಹಾಗೆಯೇ ಹೋರಾಡಿ ಕೇಳುವಾಗ, ನೀನು ನನ್ನನ್ನು ಆಶೀರ್ವದಿಸದ ಹೊರತು ನಿನ್ನನ್ನು ಬಿಡುವುದೇ ಇಲ್ಲ ಎಂದು ಬೇಡಿದನು. ಅಂದು ದೇವರು ಯಾಕೋಬನನ್ನು ಆಶೀರ್ವದಿಸಿದನು. ಇಂದು ನಿನ್ನನ್ನು ಆಶೀರ್ವದಿಸಲು ಕರ್ತನು ನಿನ್ನ ಮುಂದೆ ತನ್ನ ಕೈಯನ್ನು ನೀಡಿರುತ್ತಾನೆ. ಒಣ ನೆಲದ ಮೇಲೆ ಇಬ್ಬನಿ ಬೀಳುವಂತೆ ಈಗಲೇ ಕರ್ತನ ಆಶೀರ್ವಾದವು ನಿನ್ನ ಮೇಲೆ ಸುರಿಸಲ್ಪಡುತ್ತದೆ. ನೀನು ಆಶೀರ್ವಾದಕರವಾಗಿರುವಿ. ಆಮೇನ್. ಹಾಲೆಲೂಯಾ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.